ಹಾಯ್ ಹಲೋ ಎಲ್ಲರಿಗೂ JPN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಕ್ಲಾಸ್ 10th ಈ ಪಾಠಕ್ಕೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು ಪಾರ್ಟ್ 2 ಈಗಾಗಲೇ 15 ಕ್ವಶನ್ಸ್ಗಳನ್ನು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ 2 ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಅಂದರೆ SLCಯಲ್ಲಿ ಏನು ವಿಜ್ಞಾನ ಪಾಠಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ಪಾಠಗಳಿಗೆ ಸಂಬಂಧಪಟ್ಟಂತೆ ನಾವು MCQಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದರಿಂದ ನಮಗೆ ಕಲಿಕೆ ಜೊತೆಗೆ ನಾವು ಇದುವರೆಗೂ ಕಲ್ತಿರ್ತಕ್ಕಂಥ ಮಾಹಿತಿಯ ರಿಕಾಲ್ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ನಿಮಗೆ ನಿಮ್ಮ ಪರೀಕ್ಷಾ ತಯಾರಿಗೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ದಯಮಾಡಿ ನಿಮ್ಮ ಪ್ರಶ್ನೆಗಳನ್ನು ಏನಾದರೂ ಇದ್ದರೆ ದಯಮಾಡಿ ಕೆಳಗಡೆ ಕಮೆಂಟನ್ನು ಮರಿಬೇಡಿ. ಮತ್ತು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ಸ್ ಕಾಣಿಸುತ್ತೆ, ಅದನ್ನು ನೀವು ಪ್ರೆಸ್ ಮಾಡೋದೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಬನ್ನಿ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ದ ಮೂಮೆಂಟ್ ಆಫ್ ಪ್ಲ್ಯಾಂಟ್ಸ್ ಇನ್ ಡೈರೆಕ್ಷನ್ ಆಫ್ ಸ್ಟಿಮ್ಯುಲಸ್ ಈಸ್ ನೌನ್ ಆ್ಯಸ್. ಸ್ಟಿಮ್ಯುಲಸ್ಸು ಯಾವ ಕಡೆ ಆಗ್ತಿರುತ್ತದೆ ಆ ಕಡೆ ಸಸ್ಯಗಳು ಮೂವ್ ಆಗ್ತವಲ್ಲ ಅದನ್ನು ಏನಂತ ಕರೀತಾರೆ? ಆಪ್ಷನ್ ಎ ಟ್ರಾಪಿಸಮ್, ಆಪ್ಷನ್ ಬಿ ನ್ಯಾಸ್ಟಿಕ್ ಮೂಮೆಂಟ್, ಆಪ್ಷನ್ ಸಿ ಫೋಟೋ ಪೀರಿಯಾಡಿಸಮ್ ಮತ್ತು ಆಪ್ಷನ್ ಡಿ ಫೈಟೋಕ್ರೋಮ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಟ್ರೋಪಿಸಮ್. ಆನ್ಸರ್ ಎ ಟ್ರೋಪಿಸಮ್. ಟ್ರೋಪಿಸಮ್ ಇಸ್ ಎ ಡೈರೆಕ್ಷನಲ್ ಗ್ರೋತ್ ಆರ್ ಮೂಮೆಂಟ್ ರೆಸ್ಪಾನ್ಸ್ ಆಫ್ ಪ್ಲ್ಯಾಂಟ್ಸ್ ಇನ್ ರಿಲೇಷನ್ ಟು ಎನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ದ ಸ್ಟಿಮ್ಯುಲಸ್ ಕ್ಯಾನ್ ಬಿ, ಅದು ಲೈಟ್ ಆಗಿರ್ಬೋದು, ಗ್ರಾವಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು. ಈ ಪ್ಲ್ಯಾಂಟ್ಸ್ ಎಕ್ಸಿಬಿಟ್ ವೇರಿಯಸ್ ಟೈಪ್ ಆಫ್ ಟ್ರಾಪಿಸಮ್ ಈಚ್ ವಿತ್ ಎ ಸ್ಪೆಸಿಫಿಕ್ ಸ್ಟಿಮ್ಯುಲಸ್ ಆ್ಯಂಡ್ ಡೈರೆಕ್ಷನ್ ಆಫ್ ರೆಸ್ಪಾನ್ಸ್. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಫೋಟೋಟ್ರೋಪಿಸಮ್. ಈ ಮೂಮೆಂಟಲ್ಲಿ ಪ್ಲ್ಯಾಂಟ್ಸ್ ಮೂವ್ ಆಗ್ತವೆ. ಹೇಗೆ? ಅವು ಟುವರ್ಡ್ಸ್ ಲೈಟ್ ಅಥವಾ ಅವೇ ಫ್ರಮ್ ಲೈಟ್. ಫಾರ್ ಎಕ್ಸಾಂಪಲ್, ಶೂಟ್ಸ್ ಆಫ್ ಮೋಸ್ಟ್ ಪ್ಲ್ಯಾಂಟ್ಸ್ ಎಕ್ಸಿಬಿಟ್ ಪಾಸಿಟಿವ್ ಫೋಟೋಟ್ರೋಪಿಸಮ್ ಗ್ರೋವಿಂಗ್ ಟುವರ್ಡ್ಸ್ ದ ಲೈಟ್ ಸೋರ್ಸಸ್. ನೆಕ್ಸ್ಟು ಜಿಯೋಟ್ರೋಪಿಸಮ್. ದಿಸ್ ಈಸ್ ದ ರೆಸ್ಪಾನ್ಸ್ ಆಫ್ ಪ್ಲ್ಯಾಂಟ್ಸ್ ಟು ಗ್ರಾವಿಟಿ, ಭೂಮಿಯ ಗುರುತ್ವಾಕರ್ಷಣೆ ಕಡೆಗೆ. ಉದಾಹರಣೆಗೆ ರೂಟ್ಸ್ ಜನರಲಿ ಎಕ್ಸಿಬಿಟ್ ದಿಟ್ ಪಾಸಿಟಿವ್ ಜಿಯೋಟ್ರೋಪಿಸಮ್. ಅವು ಭೂಮಿಯ ಕೆಳಗಡೆ ಅಂದರೆ ಮಣ್ಣಿನೊಳಗೆ ಬೆಳೀತಾ ಹೋಗ್ತವೆ. ವೈಲ್ ಶೂಟ್ ಎಕ್ಸಿಬಿಟ್, ಚಿಗುರು ಏನು ಮಾಡುತ್ತೆ? ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಮೇಲ್ಗಡೆ ಬೆಳೀತಾ ಹೋಗುತ್ತೆ. ಅದು ಅದಕ್ಕೆ ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂದರೆ ಆಪೋಸಿಟು, ಇದು ವಿರುದ್ಧವಾಗಿರುತ್ತೆ ಏನು ಗುರುತ್ವಾಕರ್ಷಣ ಶಕ್ತಿಗೆ. ಅದು ಯಾವಾಗಲೂ ಗ್ರೋಯಿಂಗ್ ಅಪ್ವರ್ಡ್ಸ್ ಆಗ್ತಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಕೀಮೋಟ್ರೋಪಿಸಮ್. ದಿಸ್ ಈಸ್ ದ ಮೂಮೆಂಟ್ ಆಫ್ ಪ್ಲ್ಯಾಂಟ್ಸ್ ಇನ್ ರೆಸ್ಪಾನ್ಸ್ ಟು ಕೆಮಿಕಲ್ ಸ್ಟಿಮ್ಯುಲೈ. ಉದಾಹರಣೆಗೆ ಈ ಪೋಲನ್ ಟ್ಯೂಬ್ನಲ್ಲಿ ಏನು ಓವ್ಯೂಲ್ಸ್ಗೆ ಮತ್ತು ಓವ್ಯೂರಿ ಈ ಡೆವಲಪ್ಮೆಂಟ್ ಆಗುತ್ತಲ್ಲ, ಗ್ರೋವಿಂಗ್ ಟುವರ್ಡ್ಸ್ ದ ಓವ್ಯೂಲ್ಸ್ ಇನ್ ದ ಓವರಿ, ಅದನ್ನು ನಾವು ಉದಾಹರಣೆ ಕೊಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಬರ್ತಕ್ಕಂಥದ್ದು ಹೈಡ್ರೋಟ್ರೋಪಿಸಮ್. ಮೂಮೆಂಟ್ಸ್ ಆಫ್ ಪ್ಲ್ಯಾಂಟ್ಸ್ ರೆಸ್ಪಾನ್ಸ್ ಟು ವಾಟರ್. ಪಾಸಿಟಿವ್ ಹೈಡ್ರೋಟ್ರೋಪಿಸಮ್ ಗ್ರೋವಿಂಗ್ ಟುವರ್ಡ್ಸ್ ದ ವಾಟರ್ ಸೋರ್ಸಸ್. ಎಲ್ಲಿ ನೀರಿರುತ್ತೋ ಆ ಕಡೆ ಇವು ಬೆಳೀತಾ ಹೋಗ್ತವೆ ಸಸ್ಯದ ಬೇರುಗಳು. ಅದೇ ರೀತಿ ಇವೆಲ್ಲ ನಿಮ್ಮ ಪಾಠದಲ್ಲಿಲ್ಲ, ಹಾಗಾಗಿ ಇವು ಅವಶ್ಯಕತೆ ಇಲ್ಲ. ಯಾವುದು ಫೋಟೋ ಪೀರಿಯಾಡಿಸಮ್ ಅಂತ ಏನು ಆ ಥರದ್ದು ನಿಮಗೆ ಇಲ್ಲ. ನೆಕ್ಸ್ಟು ಫೈಟೋಕ್ರೋಮ್ ಅಂದರೆ ಈಸ್ ಎ ಪಿಗ್ಮೆಂಟ್ ಪ್ರೋಟೀನ್ ದಟ್ ಪ್ಲೇಸ್ ಎ ಸೆಂಟ್ರಲ್ ರೋಲ್ ಇನ್ ಫೋಟೋ ಪೀರಿಯಾಡಿಸಮ್. ಇನ್ನು ಎರಡು ಫಾರಮಲ್ಲಿರುತ್ತೆ, ಒಂದು PR ಒಂದು PFR. ಇದೇನು ಮಾಡುತ್ತೆ? ಡಿಫರೆಂಟ್ ವೇವ್ ಲೆಂತ್ ಆಫ್ ಲೈಟನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಇದೇನು ಮಾಡುತ್ತೆ? ಲೈಟು ಸೈಕಲಲ್ಲಿ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಇದು ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಿಲ್ಲ, ಹಾಗಾಗಿ ನೀವು ಇದರಲ್ಲಿ ವೆರಿ ಇಂಪಾರ್ಟೆಂಟು ಜಿಯೋಟ್ರೋಪಿಸಮ್ಮು, ಫೋಟೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್ಮು, ಕೀಮೋಟ್ರೋಪಿಸಮ್ ಬರ್ತವೆ. ಅವುಗಳನ್ನು ನೀವು ಗಮನಿಸೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಈಸ್ ಪ್ರೈಮರ್ಲಿ ಮೀಡಿಯೇಟೆಡ್ ಬೈ. ಅನಿಮಲ್ಸಲ್ಲಿ ಕೋಆರ್ಡಿನೇಷನ್ನು ಯಾವುದರ ಮೂಲಕ ನಿರ್ವಹಣೆ ಆಗುತ್ತೆ? ಈ ಪ್ರಶ್ನೆ ನಾವು ಹೋದ ಸತಿನೂ ಚರ್ಚೆ ಮಾಡಿದ್ದು. ನರ್ವಸ್ ಸಿಸ್ಟಮ್,
ಎಂಡೋಕ್ರೈನ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, ಸ್ಕೆಲೆಟಲ್ ಸಿಸ್ಟಮ್. ಇದಕ್ಕೆ ಸರಿಯಾದ ಉತ್ತರ ನರ್ವಸ್ ಸಿಸ್ಟಮ್. ಇದನ್ನು ನಾವು ಗಮನಿಸ್ತಾ ಹೋದರೆ ದ ನರ್ವಸ್ ಸಿಸ್ಟಮ್ ಈಸ್ ಪ್ರೈಮರಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಸಿಸ್ಟಮ್ ಇನ್ ಅನಿಮಲ್ಸ್. ಇದೇನು ಮಾಡುತ್ತೆ? ರಿಸೀವಿಂಗು, ಪ್ರೊಸೆಸಿಂಗು, ಟ್ರಾನ್ಸ್ಮಿಟಿಂಗ್ ಇನ್ಫಾರ್ಮೇಷನ್ ಥ್ರೂ ಔಟ್ ದ ಬಾಡಿ. ಇದರಿಂದ ಏನು ಸಹಾಯ ಆಗುತ್ತೆ ಅಂದರೆ ಅನಿಮಲ್ಸು ಸೆನ್ಸ್ ದೇರ್ ಸರೌಂಡಿಂಗ್, ತಮ್ಮ ಸುತ್ತ ಇರೋದನ್ನು ಸೆನ್ಸ್ ಮಾಡ್ತವೆ, ಡಿಸಿಷನ್ ಮಾಡ್ತವೆ, ಆಮೇಲೆ ತಮ್ಮ ಮೂವ್ಮೆಂಟ್ಸನ್ನು ಕಂಟ್ರೋಲ್ ಮಾಡ್ತವೆ. ಅದೇ ರೀತಿ ಎಂಡೋಕ್ರೈನ್ ಸಿಸ್ಟಮ್ ಇರುತ್ತೆ, ವೈಲ್ ಪ್ಲೇಯಿಂಗ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ರೆಗ್ಯುಲೇಟಿಂಗ್ ವೇರಿಯಸ್ ಬಾಡಿಲಿ ಫಂಕ್ಷನ್ಸ್, ಆಪರೇಟ್ಸ್ ಆನ್ ಎ ಸ್ಲೋವರ್ ಟೈಮ್ ಸ್ಕೇಲ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ದ ರ್ಯಾಪಿಡ್ ಕಮ್ಯುನಿಕೇಷನ್ ಆ್ಯಂಡ್ ಕಂಟ್ರೋಲ್ ಪ್ರೊವೈಡೆಡ್ ಬೈ ದ ನರ್ವಸ್ ಸಿಸ್ಟಮ್. ಈ ಮಸ್ಕ್ಯುಲರ್ ಸಿಸ್ಟಮ್ ವರ್ಕ್ಸ್ ಇನ್ ಕಾಂಜುಗೇಷನ್ ವಿತ್ ದ ನರ್ವಸ್ ಸಿಸ್ಟಮ್ ಟು ಪ್ರೊಡ್ಯೂಸ್ ಮೂವ್ಮೆಂಟ್. ಮಸಲ್ ರಿಸೀವ್ ಸಿಗ್ನಲ್ಸ್ ಫ್ರಮ್ ನರ್ವ್ಸ್ ವಿಚ್ ಟ್ರಿಗರ್ಸ್ contractions that generate force and movement. The skeletal system provides structural support and attachment points for muscles, allowing for coordinated and controlled movement. ಇವುಗಳೆಲ್ಲವುಗಳ ಕೋಆರ್ಡಿನೇಷನ್ ಇದ್ರೇ ನಾವು ನಮ್ಮ ಪರಿಸರದಲ್ಲಿ ಎನ್ವೈರ್ಮೆಂಟಲ್ಲಿ ಆಗ್ತಕ್ಕಂಥ ಚೇಂಜಸ್ಗೆ ಅಥವಾ ಸ್ಟಿಮ್ಯುಲಸ್ಗೆ ನಾವು ರೆಸ್ಪಾನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, Animals receive variety of external information through specialized structures called. ನಾವೇನು ಹೊರಗಡೆಯಿಂದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತೀವಿ ಅದಕ್ಕೆ ಸ್ಪೆಷಲ್ ಸ್ಟ್ರಕ್ಚರ್ಸ್ ಇರುತ್ತೆ, ಅವಕ್ಕೇನಂತ ಕರಿತೀವಿ? ಆಪ್ಷನ್ ಎ ಸೆನ್ಸ್ ಆರ್ಗನ್ಸ್, ಆಪ್ಷನ್ ಬಿ ಎಫೆಕ್ಟಾರ್ಸ್, ಆಪ್ಷನ್ ಸಿ ನರ್ವ್ಸ್, ಆಪ್ಷನ್ ಡಿ ಸಿನಾಪ್ಸಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ ಆರ್ ಆಲ್ಸೋ ನೋನ್ ಆಸ್ ರೆಸೆಪ್ಟರ್ಸ್, are specialized structures that detect and transport environmental stimuli into electrical signals. These signals are then processed by the nervous system, enabling animals to perceive their surroundings and respond accordingly. Examples of sense organs include photoreceptors for light, ಇವೆಲ್ಲ ನಿಮಗೆ ಬರ್ತದೆ ಮುಂದೆ, chemoreceptor for smell and taste, and auditory receptor for sound. Next, sensory neurons are responsible for. Sensory neurons ಏನಿರ್ತವೆ ಅವು ಏನಕ್ಕೆ ರೆಸ್ಪಾಂಡ್? ರಿಸೀವಿಂಗ್ ಇನ್ಫಾರ್ಮೇಷನ್ ಫ್ರಮ್ ಸೆನ್ಸ್ ಆರ್ಗನ್ಸ್, ಟ್ರಾನ್ಸ್ಮಿಟಿಂಗ್ ಇನ್ಫಾರ್ಮೇಷನ್ ಟು ದ ಬ್ರೈನ್, ಆಪ್ಷನ್ ಸಿ ಕಂಟ್ರೋಲಿಂಗ್ ಮಸಲ್ಸ್, ಆಪ್ಷನ್ ಡಿ ಪ್ರೊಡ್ಯೂಸಿಂಗ್ ಹಾರ್ಮೋನ್ಸ್. ಈ ಸೆನ್ಸರಿ ನ್ಯೂರಾನ್ಸ್ ಕೆಲಸ ಏನು? ಇದೇನು ಮಾಡುತ್ತೆ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ, receiving information from sense organs. Sensory neurons, also known as afferent neurons, are specialized nerve cells that receive information from sense organs and transmit it to the central nervous system. They play a crucial role in converting sensory stimuli into electrical signals that can be processed and interpreted by the brain. Next, question number 5. Motor neurons are responsible for. Option A, receiving information from the brain, transmitting information to the effector organs. Option C, receiving information from the sense organs. Option D, producing hormones. ಇದಕ್ಕೆ ಸರಿಯಾದ ಉತ್ತರ transmitting information to the effector organs. ಈ ಮೋಟಾರ್ ನ್ಯೂರಾನ್ಸನ್ನು ಎಫೆರೆಂಟ್ ನ್ಯೂರಾನ್ಸ್ ಅಂತಲೂ ಕುಡಿತೀವಿ. ಇವು ನರ್ವ್ ಸೆಲ್ಸ್ ದ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ಎಫೆಕ್ಟರ್ ಆರ್ಗನ್ಸ್ ಸಚ್ ಮಸಲ್ಸ್ ಮತ್ತು ಗ್ಲ್ಯಾಂಡ್ಸ್. ದೆ ಪ್ಲೇ ಎ ಕ್ರೂಷಿಯಲ್ ರೋಲ್ ಇನ್ ಕೋಆರ್ಡಿನೇಟಿಂಗ್ ಮೂವ್ಮೆಂಟ್ ಆ್ಯಂಡ್ ರೆಗ್ಯುಲೇಟಿಂಗ್ ವೇರಿಯಸ್ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್. ಕ್ವಶನ್ ನಂಬರ್ 6. ದ ವರ್ಟಿಬ್ರೇಟ್ ನರ್ವಸ್ ಸಿಸ್ಟಮ್ ಈಸ್ ಕಂಪೋಸ್ಡ್ ಆಫ್. ವರ್ಟಿಬ್ರೇಟಲ್ಲಿ ನರ್ವಸ್ ಸಿಸ್ಟಮ್ ಮೇಲೆ ಏನಿರುತ್ತೆ ಅಂತ? The brain and the spinal cord. The option B, the central nervous system and the peripheral nervous system. Option C, the autonomic nervous system and the somatic nervous system. All of the above. Option ಇದಕ್ಕೆ ಸರಿಯಾದ ಉತ್ತರ all of the option D, all of the above. The vertebrate nervous system is a complex network of interconnected structures that control and coordinate all aspects of animal's body. ಇದನ್ನ ಎರಡು ಮೇಜರ್ ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS ಅಂತ ಕರಿತೀವಿ, ಇನ್ನೊಂದು PNS ಅಂತ
ಕರಿತೀವಿ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇರುತ್ತೆ. ದ ಬ್ರೈನ್ ಈಸ್ ದ ಪ್ರೈಮರಿ ಆರ್ಗನ್ ಫಾರ್ ಪ್ರೊಸೆಸಿಂಗ್ ಇನ್ಫಾರ್ಮೇಷನ್, ಮತ್ತು ಸ್ಪೈನಲ್ ಕಾರ್ಡು ಸರ್ವ್ಸ್ ಆಸ್ ದ ರಿಲೇ ಸೆಂಟರ್ ಫಾರ್ ಸಿಗ್ನಲ್ಸ್ ಬಿಟ್ವೀನ್ ದ ಬ್ರೈನ್ ಆ್ಯಂಡ್ ದ ರೆಸ್ಟ್ ಆಫ್ ದ ಬಾಡಿ. ಇನ್ನು ಪೆರಿಫೆರಲ್ ನರ್ವಸ್ ಸಿಸ್ಟಮು ಇದು ನರ್ವ್ಸು ದಟ್ ಕನೆಕ್ಟ್ಸ್ ದ CNS ಟು ದ ವೇರಿಯಸ್ ಆರ್ಗನ್ಸು, muscles and sensory receptors throughout the body. It is responsible for transmitting sensory information to the CNS and motor commands from the CNS to the effector organs. Next, seventh question, the autonomic nervous system is responsible for controlling voluntary movements, regulating involuntary movements, option C revealing information from sense organs, option D transmitting signals to muscles. ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ ಬಿ, ರೆಗ್ಯುಲೇಟಿಂಗ್ ಇನ್ವಾಲಂಟರಿ ಫಂಕ್ಷನ್ಸ್. ದ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ANS ಈಸ್ ಡಿವಿಷನ್ ಆಫ್ ದ PNS ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಇದು ಏನು ಮಾಡುತ್ತೆ, ಕಂಟ್ರೋಲ್ ಇನ್ವಾಲಂಟರಿ ಫಂಕ್ಷನ್ಸ್ ಸಚ್ ಆಸ್ ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್, ಡೈಜೆಷನ್ನು, ರೆಸ್ಪಿರೇಷನ್ನು ಇವೇನಿದ್ದಾವೆ ಇವು ಎಲ್ಲವೂ ಕೂಡ ನಮ್ಮ ಕಂಟ್ರೋಲಲ್ಲಿರಲ್ಲ. ಇದು ಅದಕ್ಕೆ ನಾವು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ANS ಅಂತ ಕರಿತೀವಿ. It operates independently of conscious control, maintaining homeostasis and ensuring the proper functioning of the internal organs. Next question 8. The somatic nervous system is responsible for option A controlling voluntary movements, option B regulating involuntary functions, option C receiving information from the sense organs, option D transmitting signals to muscles. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕಂಟ್ರೋಲಿಂಗ್ ವಾಲಂಟರಿ ಮೂವ್ಮೆಂಟ್ಸ್. ದ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ಇದು SNS ಅಂತ ಕರಿತೀವಿ. ಅನದರ್ ಡಿವಿಷನ್ ಆಫ್ ದ PNS ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಇದೇನು ಮಾಡುತ್ತೆ, ವಾಲಂಟರಿ ಮೂವ್ಮೆಂಟ್ಸನ್ನು ಕಂಟ್ರೋಲ್ ಮಾಡುತ್ತೆ. ಇಟ್ ಅಲೋಸ್ ಅಸ್ ಟು ಕಾನ್ಷಿಯಸ್ಲಿ ಕಂಟ್ರೋಲ್ ಅವರ್ ಮಸಲ್ಸ್, ಎನೇಬಲಿಂಗ್ ಆ್ಯಕ್ಷನ್ಸ್ ಸಚ್ ಆಸ್ ವಾಕಿಂಗು, ಟಾಕಿಂಗು, ಮ್ಯಾನಿಪುಲೇಟಿಂಗ್ ಆಬ್ಜೆಕ್ಟ್ಸು. The SNS receives information from the sensory receptors and transmits signals to muscles, coordinating our actions and responses to external stimuli. Next question 9. The functional junction between neurons is called synapse, dendrite, axon, myelin sheath. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, synapse. A synapse is the specialized junction between neurons that allows for the transmission of electrical and chemical signals. It is the fundamental unit of communication in the nervous system, enabling neurons to exchange information and coordinate their activity. Next, question number 10. The information passing through neurons is in the form of ಯಾವ ಫಾರ್ಮಲ್ಲಿ ಇರುತ್ತೆ ಅಂತ. chemical and electrical signals, electrical signals only, option C chemical signals only, option D mechanical signals only. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ನ್ಯೂರಾನ್ಸ್ ಟ್ರಾನ್ಸ್ಮಿಟ್ ಇನ್ಫಾರ್ಮೇಷನ್ ಥ್ರೂ ಎ ಕಾಂಬಿನೇಷನ್ ಆಫ್, ಎರಡು ಕಾಂಬಿನೇಷನಲ್ಲಿ ಅವು ಇನ್ಫಾರ್ಮೇಷನನ್ನು ಟ್ರಾನ್ಸ್ಫರ್ ಮಾಡ್ತವೆ, ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ಸಿಗ್ನಲ್. Electrical signals travel along the axon of a neuron, while chemical signals called neurotransmitters are released at the synapses. Synapse ನಾವೀಗಿನ್ನು ಈ ಸಿನ್ಯಾಪ್ಸ್ ಅಂದರೆ ಏನು ಅಂತ ತಿಳ್ಕೊಂಡು, ಟು ಆಕ್ಟಿವೇಟ್ ಆರ್ ಇನಿಬಿಟ್ ದ ರಿಸೀವಿಂಗ್ ನ್ಯೂರಾನ್. ನೆಕ್ಸ್ಟ್ 11th question. Which plant hormone is responsible for regulating growth and development in plants? ಈ ಪ್ಲಾಂಟ್ಸ್ ಬೆಳವಣಿಗೆಗೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ. ಅದಕ್ಕೆ ಆಪ್ಷನ್ ಎ ಇನ್ಸುಲಿನ್, ಆಪ್ಷನ್ ಬಿ ಆಕ್ಸಿನ್ಸ್, ಆಪ್ಷನ್ ಸಿ ಅಡ್ರಿನಲಿನ್, ಆಪ್ಷನ್ ಡಿ ಥೈರಾಕ್ಸಿನ್. ಇದಕ್ಕೆ ಸರಿಯಾದ ಉತ್ತರ ಆಕ್ಸಿನ್, ಆಪ್ಷನ್ ಬಿ ಆಕ್ಸಿನ್ಸ್. Auxins play a crucial role in regulating various physiological processes in plants, including growth and development. Next question, question number 12. What is the term for the movement of plants in response to a chemical stimulus? ಈ ಕೆಮಿಕಲ್ ಸ್ಟಿಮ್ಯುಲಸ್ ಏನು ಉಂಟಾಗುತ್ತೆ ಅದಕ್ಕೆ ಏನಂತ ಕರಿತೀವಿ? ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಕೀಮೋಟ್ರೋಪಿಸಮ್,
ನ್ಯಾಸ್ಟಿಕ್ ಮೂವ್ಮೆಂಟ್. ಇದಕ್ಕೆ ಸರಿಯಾದ ಉತ್ತರ ಕೀಮೋಟ್ರೋಪಿಸಮ್, ಆಪ್ಷನ್ ಸಿ. ಕೀಮೋಟ್ರೋಪಿಸಮ್ ಈಸ್ ದ ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್ ಇನ್ ರೆಸ್ಪಾನ್ಸ್ ಟು ಎ ಕೆಮಿಕಲ್ ಸ್ಟಿಮ್ಯುಲಸ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ವಾಟ್ ರೆಗ್ಯುಲೇಟ್ಸ್ ಫ್ಲವರಿಂಗ್ ಆ್ಯಂಡ್ ಸೀಡ್ ಜರ್ಮಿನೇಷನ್ ಇನ್ ಪ್ಲ್ಯಾಂಟ್ಸ್? ಈ ಪ್ಲ್ಯಾಂಟ್ಸ್ ಏನು ಹೂ ಬಿಡ್ತಾವಲ್ಲ, ಆ ಹೂ ಬಿಡೋದನ್ನು ಮತ್ತು ಸೀಡ್ ಜರ್ಮಿನೇಷನ್, ಬೀಜಗಳು ಮೊಳಕೆ ಹೊಡಿತವೆ, ಆ ಮೊಳಕೆ ಹೊಡೆಯೋದನ್ನು ಕಂಟ್ರೋಲು ಮತ್ತು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಯಾವುದು? ಅದಕ್ಕೇನಂತ ಕರಿತೀವಿ? ಫೋಟೋಟ್ರೋಪಿಸಮ್, ಆಪ್ಷನ್ ಬಿ ಫೈಟೋಕ್ರೋಮ್, ಆಪ್ಷನ್ ಸಿ ಜಿಯೋಟ್ರೋಪಿಸಮ್, ಆಪ್ಷನ್ ಡಿ ಆಕ್ಸಿನ್ಸ್. ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ ಬಿ ಫೈಟೋಕ್ರೋಮ್. ಫೈಟೋಕ್ರೋಮ್ ಸ್ಮಾಲ್ ಪಿಗ್ಮೆಂಟ್ಸ್ ಇನ್ ಪ್ಲ್ಯಾಂಟ್ಸ್ ಅವೇನು ಮಾಡ್ತವೆ? ರೆಗ್ಯುಲೇಟ್ಸ್ ಫ್ಲವರಿಂಗ್ ಆ್ಯಂಡ್ ಸೀಡ್ ಜರ್ಮಿನೇಷನ್ ಇನ್ ರೆಸ್ಪಾನ್ಸ್ ಟು ದ ಡ್ಯೂರೇಷನ್ ಆಫ್ ಲೈಟ್. ಎಷ್ಟು ಡ್ಯೂರೇಷನ್ ಆಫ್ ಲೈಟ್ ಇದೆ, ಎಷ್ಟು ಹೊತ್ತು ಬೆಳಕಿದೆ ಅನ್ನೋದ್ರ ಮೇಲೆ ಇವು ಕಂಟ್ರೋಲ್ ಮಾಡ್ತಾ ಹೋಗ್ತವೆ. ನೆಕ್ಸ್ಟು ಕ್ವಶನ್ನು ನಂಬರ್ 14. ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್ ಆ್ಯಂಡ್ ಪೋಸ್ಚರ್ ಕೋಆರ್ಡಿನೇಷನ್? ಈಗ ನಾವು ಸ್ಟ್ರೈಟಾಗಿ ನಿಂತ್ಕೋಬೇಕು, ಯಾವುದಾದ್ರೂ ವಸ್ತುಗಳನ್ನು ತಗೋಬೇಕು, ನಮ್ಮ ಪೋಸ್ಚರ್ ಈ ರೀತಿ ಇರಬೇಕು, ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು ಅಂತ. ಅದಕ್ಕೆ ಆಪ್ಷನ್ನು ಎ ಸೆರೆಬ್ರಮ್, ಆಪ್ಷನ್ ಬಿ ಪಾನ್ಸ್, ಆಪ್ಷನ್ ಸಿ ಸೆರೆಬೆಲ್ಲಮ್, ಆಪ್ಷನ್ ಡಿ ಮೆಡುಲಾ ಒಬ್ಲಾಂಗೇಟಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೆರೆಬೆಲ್ಲಮ್. ನೋಡಿ, ಇದು ಏನು ಈ ನಿಮಗೆ ಗಾಢ ನೀಲಿ ಬಣ್ಣದಲ್ಲಿ ಕೊಟ್ಟಿದ್ದಾರೆ, ಇದು ಸೆರೆಬೆಲ್ಲಮ್. ದ ಸೆರೆಬೆಲ್ಲಮ್ ಈಸ್ ಇನ್ವಾಲ್ವ್ಡ್ ಇನ್ ದ ಮೂವ್ಮೆಂಟ್ ಆ್ಯಂಡ್ ಪೋಸ್ಚರ್ ಕೋಆರ್ಡಿನೇಷನ್, ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಕ್ವಶನ್ ನಂಬರ್ 15. ವಿಚ್ ರೀಜನ್ ಆಫ್ ದ ಬ್ರೈನ್ ಇನ್ಕ್ಲೂಡ್ಸ್ ದ ಸೆರೆಬ್ರಮ್ ಆ್ಯಂಡ್ ಆಲ್ಫ್ಯಾಕ್ಟರಿ ಲೋಬ್ಸ್? ಆಲ್ಫ್ಯಾಕ್ಟರಿ ಲೋಬ್ಸ್ ಮತ್ತು ಸೆರೆಬ್ರಮ್ ನಮ್ಮ ಬ್ರೈನ್ನ ಯಾವ ಭಾಗದಲ್ಲಿದೆ? ಆಪ್ಷನ್ ಎ ಫೋರ್ ಬ್ರೈನ್, ಆಪ್ಷನ್ ಬಿ ಮಿಡಲ್ ಬ್ರೈನ್, ಆಪ್ಷನ್ ಸಿ ಎಂಡ್ ಬ್ರೈನ್, ಆಪ್ಷನ್ ಡಿ ಸ್ಪೈನಲ್ ಕಾರ್ಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫೋರ್ ಬ್ರೈನ್. ದ ಫೋರ್ ಬ್ರೈನ್ ಇನ್ಕ್ಲೂಡ್ಸ್ ದ ಸೆರೆಬ್ರಮ್ ಅಂಡ್ ದ ಆಲ್ಫ್ಯಾಕ್ಟರಿ ಲೋಬ್ಸ್. ನೋಡಿ ಇಲ್ಲಿದೆ, ಇದು ಸೆರೆಬ್ರಮ್, ಇಲ್ಲೇನೆ ಆಲ್ಫ್ಯಾಕ್ಟರಿ ಲೋಬ್ಸು ಬರೋದು. ಈಗ ನಾವು ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿದೆ. ಈ ರೀತಿ ನಾವು ಚಿತ್ರಗಳ ಮೂಲಕ ನಾವು ಈ ಒಂದು ಪಾಠನ ಕಲಿತಾ ಹೋಗಬೇಕು. ಆಗ ಇನ್ನೂ ಚೆನ್ನಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ಗಳಿಸ್ಕೋಬೋದು. ನೆಕ್ಸ್ಟ್ ಕ್ವಶನ್ 16. ವಾಟ್ ಈಸ್ ದ ಟರ್ಮ್ ಫಾರ್ ಎನ್ ಅನ್ಕಾನ್ಷಿಯಸ್ ಆ್ಯಂಡ್ ಇನ್ವಾಲಂಟರಿ ರೆಸ್ಪಾನ್ಸ್ ಟು ಎ ಸ್ಟಿಮ್ಯುಲಸ್ ಸಚ್ ಆಸ್ ಸಡನ್ ವಿತ್ಡ್ರಾವಲ್ ಆಫ್ ಹ್ಯಾಂಡ್ಸ್ ಫ್ರಮ್ ದ ಟಚಿಂಗ್ ಹಾಟ್ ಆಬ್ಜೆಕ್ಟ್? ನಾವು ಯಾವುದಾದ್ರು ಒಂದು ವಸ್ತು, ಬಿಸಿಯಾದ ವಸ್ತುವನ್ನು ಮೇಲೆ ಕೈ ಇಟ್ಟಾಗ ತಕ್ಷಣ ನಮ್ಮ ಕೈಯನ್ನು ತೆಗೆದುಕೊಂಡ್ಬಿಡ್ತೀವಿ. ಇದಕ್ಕೆ ಅನ್ಕಾನ್ಷಿಯಸ್ ಇನ್ವಾಲಂಟರಿ ರೆಸ್ಪಾನ್ಸ್ ಅಂತ ಕರಿತೀವಿ. ಆಯಿತಾ? ಇದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಎ ರಿಫ್ಲೆಕ್ಸ್ ಆ್ಯಕ್ಷನ್, ಆಪ್ಷನ್ ಬಿ ಟ್ರೋಪಿಸಮ್, ಆಪ್ಷನ್ ಸಿ ಕೀಮೋಟ್ರೋಪಿಸಮ್, ಆಪ್ಷನ್ ಡಿ ಫೋಟೋಟ್ರೋಪಿಸಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಿಫ್ಲೆಕ್ಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನಂದರೆ ಅನ್ಕಾನ್ಷಿಯಸ್ ಆ್ಯಂಡ್ ಇನ್ವಾಲಂಟರಿ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ನಿಮಗೆ ಕೇಳ್ತಾರೆ ಏನು ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ನೀವು ಬರೀಬೇಕಾಗಿರೋದು ಉತ್ತರ ಈಸ್ ಆ್ಯನ್ ಅನ್ಕಾನ್ಷಿಯಸ್ ಆ್ಯಂಡ್ ಇನ್ವಾಲಂಟರಿ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಇದಿಷ್ಟು 16 ಕ್ವಶನ್ಸನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇದೇ ಪಾಠಕ್ಕೆ ಸಂಬಂಧಪಟ್ಟಂಥ ಇನ್ನೂ 15 to 16 ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಇವು ನಮ್ಮ ಎಕ್ಸಾಮಿನೇಷನಲ್ಲಿ ತಯಾರಿಗೆ ಸಹಾಯ ಆಗ್ತವೆ. ಪಾರ್ಟ್ 3ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.